ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ನಿನ್ನೆ ಬಂದ್ರು. ನಿನ್ನೆಯಿಂದ ರಾಜ್ಯದಲ್ಲಿ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಒಳ ಬೇಗುದಿಯಂತೆ ಇದ್ದ ಬಿಜೆಪಿ ಬೆಂಕಿ ಒಮ್ಮೆಲೆ ಧಗಧಗಿಸ್ತಾ ಇದೆ. ಉಸ್ತುವಾರಿ ಮುಂದೆ ಅಷ್ಟೇ ಅಲ್ಲ, ಬಹಿರಂಗವಾಗೇ ಬಿಜೆಪಿ ನಾಯಕರು ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಸರ್ಕಾರದಲ್ಲಿ 16,000 ಕೋಟಿ ಹಗರಣ, ಕುಟುಂಬ ರಾಜಕಾರಣ, ಬಿಎಸ್ವೈ ವಿರೋಧಿಗಳ ಫೋನ್ ಟ್ಯಾಪಿಂಗ್ ಮಾಡಿಸಿರೋದು ನಾಯಕರ ಮಾತಲ್ಲಿ ಬಹಿರಂಗ ಆಗಿದೆ. ಅದೇನೋ ಹೇಳ್ತಾರಲ್ಲ, ಬುಡಕ್ಕೆ ಬೆಂಕಿ ಬಿದ್ದಾಗ್ಲೇ ಅದರ ತೀವ್ರತೆ ಗೊತ್ತಾಗೋದು ಅಂತ. ಹಂಗಾಗಿದೆ ನೋಡಿ ಯಡಿಯೂರಪ್ಪ ಪರಿಸ್ಥಿತಿ. ಉಸ್ತುವಾರಿ ಬಂದವರೇ ಶಾಸಕರ ಸಭೆ ಮಾಡ್ತಾರೆ ಅನ್ನೋವಾಗ್ಲೇ ಬೆಳಗ್ಗಿನಿಂದಲೇ ಯಡಿಯೂರಪ್ಪರಿಂದ ಓಲೈಕೆ ಪಾಲಿಟಿಕ್ಸ್ ಶುರುವಾಗಿತ್ತು. ಸಿಟ್ಟಾಗಿದ್ದ ಶಾಸಕರೆಲ್ಲರನ್ನೂ ಬಿಎಸ್ವೈ ಸಮಾಧಾನ ಮಾಡಿ ಅರುಣ್ ಸಿಂಗ್ ಮೀಟಿಂಗ್ಗೆ ಕಳುಹಿಸ್ತಿದ್ರು. ಮಗ ವಿಜಯೇಂದ್ರ ಕೂಟ ಕೂಡ ಅದನ್ನೇ ಮಾಡ್ತಿತ್ತು. ಅಪ್ಪ ಶಾಸಕ ಸಚಿವರನ್ನ ನಿಭಾಯಿಸಿದ್ರೆ ಮಗ ನಿಗಮ ಮಂಡಳಿ ಅಧ್ಯಕ್ಷರನ್ನ ನಿಭಾಯಿಸ್ತಿದ್ರು. ಆಪ್ತ ರೇಣುಕಾಚಾರ್ಯ ಟಿಫನ್ ಕೊಡಿಸೋ ಮೂಲಕ ಅವರೊಂದಿಗಿಷ್ಟು ಶಾಸಕರನ್ನ ಬಿಎಸ್ವೈ ಪರ ಮಾತಾಡೋ ತರ ಸರ್ಕಸ್ ಮಾಡಿದ್ರು. ಬೆಳಗ್ಗಿನಿಂದಲೇ ಅರುಣ್ ಸಿಂಗ್ ಭೇಟಿಯಾದ ಶಾಸಕರೆಲ್ಲರೂ ಯಡಿಯೂರಪ್ಪ ಪರ ಜೈ ಅಂದು ಬಂದ್ರು. ಬಿಎಸ್ವೈ ವಿಜಯೇಂದ್ರ ತಂತ್ರ ಫಲಿಸ್ತು ಅನ್ನುವಾಗಲೇ ಉಸ್ತುವಾರಿ ಮುಂದೆ ಸ್ಫೋಟಕ ರಿಪೋರ್ಟ್ ಇಟ್ರು ಎಂಎಲ್ಸಿ ಎಚ್ ವಿಶ್ವನಾಥ್. ನೀರಾವರಿ ಇಲಾಖೆಯಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ, ಬರೋಬ್ಬರಿ 16,000 ಕೋಟಿ ಟೆಂಡರ್ ಗೋಲ್ಮಾಲ್. ಇದು ನ್ಯೂಸ್ 18 ಜೊತೆ ವಿಶ್ವನಾಥ್ ಮಾತಾಡಿದ ಎಕ್ಸ್ಕ್ಲೂಸಿವ್ ಮಾತುಗಳು. ಸಿಎಂ ಪುತ್ರ ಬಿವೈ ವಿಜಯೇಂದ್ರ ನೀರಾವರಿ ಇಲಾಖೆಯ 16,000 ಕೋಟಿ ಟೆಂಡರ್ಗೆ ಕೈ ಹಾಕಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ಪಡೆದಿಲ್ಲ. ಈ ಬಗ್ಗೆ ಅರುಣ್ ಸಿಂಗ್ಗೆ ಹೇಳಿದ್ದೀನಿ, ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಅಂದ್ರು. ಕುಟುಂಬದ ಅಲ್ಲಲ್ಲಿ ಪ್ರವೇಶಗಳು ಯಾರು ಸರ್ ಕುಟುಂಬದಲ್ಲಿ ಪ್ರಮುಖವಾಗಿ ಪ್ರವೇಶ ಮಾಡ್ತಾರೆ? ಮಗ ವಿಜಯೇಂದ್ರ ಮತ್ತು 16,000 ಕೋಟಿ ರೂಪಾಯಿ, ಒಂದು 4,000 ಕೋಟಿ ರೂಪಾಯಿ, 20,000 ಕೋಟಿ ರೂಪಾಯಿ ಟೆಂಡರ್ ಕರೆಯೋದಕ್ಕೆ ಎಲ್ಲ ರೆಡಿಯಾಗಿದೆ. ವಿದೌಟ್ ದಿ ಕ್ಲಿಯರೆನ್ಸ್ ಆಫ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಇದಿಷ್ಟೇ ಅಲ್ಲ, ಅರುಣ್ ಸಿಂಗ್ಗೆ ದೂರಿನ ಜೊತೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಸಿಎಂ ಬದಲಾಯಿಸಿ, ಸರ್ಕಾರದಲ್ಲಿ ವಿಜಯೇಂದ್ರ ಕುಟುಂಬದ ಹಸ್ತಕ್ಷೇಪ ನಿಲ್ಲಿಸಿ. ಬಿಎಸ್ವೈಗೆ ವಯಸ್ಸಾಗಿದೆ, ಕೆಲಸ ಮಾಡೋದಕ್ಕಾಗ್ತಿಲ್ಲ. ಕೊರೋನಾ ನಿರ್ವಹಣೆಯಲ್ಲಿ ವಿಫಲ, ಅಭಿವೃದ್ಧಿ ಕೆಲಸ ಶೂನ್ಯ. ಭ್ರಷ್ಟಾಚಾರದ ಬಗ್ಗೆ ರಾಜ್ಯದ ಜನರಲ್ಲಿ ಅಸಮಾಧಾನ ಎದ್ದಿದೆ. ಪಂಚಮಸಾಲಿ ಸಮುದಾಯದವರನ್ನ ಸಿಎಂ ಮಾಡಿ, ಬಿಎಸ್ವೈರನ್ನ ಕೆಳಗಿಳಿಸಿ, ಬೇಕಿದ್ರೆ ಮಾರ್ಗದರ್ಶಕರಾಗ್ಲಿ. ಯುವ ನಾಯಕ ಬೇಕಾದ್ರೆ ಅರವಿಂದ್ ಬೆಲ್ಲದ್ ಸಿಎಂ ಆಗ್ಲಿ, ಮಧ್ಯ ವಯಸ್ಕರು ಬೇಕಾದ್ರೆ ಮುರುಗೇಶ್ ನಿರಾಣಿ ಮಾಡಿ, ಎಲ್ಲವನ್ನೂ ನಿಭಾಯಿಸಿದ್ರೆ ಬಸನಗೌಡ ಯತ್ನಾಳ್ರನ್ನ ಮಾಡಿ. ಹೀಗೆ ಉಸ್ತುವಾರಿ ಮುಂದೆ ಸಾಲು ಸಾಲು ದೂರು ಕೊಟ್ಟು ಬಂದ ಮೇಲೂ ಬಿಎಸ್ವೈ ವಿರುದ್ಧ ಗುಡುಗಿದ್ರು ವಿಶ್ವನಾಥ್. ಇಲ್ಲಿಯೂ ಕೂಡ ಕುಟುಂಬ ರಾಜಕಾರಣ, ರಾಕ್ಷಸ ರಾಜಕಾರಣ ಇಲ್ಲೂ ಕಾಣ್ತದೆ. ಆಡಳಿತದಲ್ಲಿ ಕುಟುಂಬದ ಹಸ್ತಕ್ಷೇಪ, ಭ್ರಷ್ಟಾಚಾರ ಅತಿಯಾಗಿ ಆಗ್ತಾ ಇದೆ. ಎಲ್ಲಾ ಇಲಾಖೆ ಮಂತ್ರಿಗಳು ಕೂಡ ಯಾರು ಸಮಾಧಾನ ಇಲ್ಲ. ಸಾರ್ವಜನಿಕ ಅಭಿಪ್ರಾಯ ಸರ್ಕಾರದ ಬಗ್ಗೆ ಹೋಗ್ತಾ ಇದೆ. ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯದ ನಾಯಕತ್ವವನ್ನ ಎಳೆಯುವಷ್ಟು ಶಕ್ತಿ ಅವರಲ್ಲಿ ಆರೋಗ್ಯವನ್ನು ಹೊಂದಿದೆ. ವಿಶ್ವನಾಥ್ ಹೀಗೆ ಮಾತಾಡ್ತಾ ಇರುವಾಗಲೇ ಬಿಎಸ್ವೈ ಬಳಗ ಸುಮ್ಮನಿರತ್ತಾ? ಇಲ್ಲ, ಎಲ್ಲರೂ ಹಿಗ್ಗಾಮುಗ್ಗ ಜಾಡಿಸಿದ್ರು. ಎಚ್ ವಿಶ್ವನಾಥ್ ಅವರ ಗುಣ ಏನು ಅಂತಂದ್ರೆ, ತಿಂದ ಮನೆಗೆ ದ್ರೋಹ ಬಗೆಯುವಂಥದ್ದು. ಅವ್ರು ಯಾವ ಪಕ್ಷದಲ್ಲಿ ಇದೆಯೋ ಅವ್ರ ವಿರುದ್ಧವಾಗಿ ಅವರು ಕೆಲಸ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಸೊ ಅವರು ಒಂಥರ ಅಯೋಮಯ ಆಗಿದ್ದಾರೆ, ಒಂಥರ ಅವರು ಅರೆ ಹುಚ್ಚ ಆಗಿದ್ದಾರೆ. ಈ ರೋಡಲ್ಲಿ ಓಡಾಡ್ತಾ ಇರ್ತಾರಲ್ಲ ಬಡಬಡಿಸ್ಕೊಂಡು. ವಿಶ್ವನಾಥ್ ರವರೇ, ನಿಮಗೆ ಈಗ ನಿಮ್ಮ ವಯಸ್ಸೆಷ್ಟು? ನಿಜ, ಯಡಿಯೂರಪ್ಪನವ್ರ ವಯಸ್ಸಾಗಿದೆ. ಯಡಿಯೂರಪ್ಪನವ್ರ ವಯಸ್ಸಾಗಿದ್ರು ಅವ್ರ ಮನಸ್ಸಿದಿಲ್ಲ. ಯುವಕರಂತೆ ಅಗ್ನಿಗಳು ಕೆಲಸ ಮಾಡ್ತಿದ್ದಾರೆ. ಇವ್ರಿಗೆ ವಯಸ್ಸು ಎಷ್ಟು, ಇವ್ರ ಮನಸ್ಥಿತಿ ಅಂತದ್ದು, ಇವ್ರು ಎಲ್ಲೆಲ್ಲಿದ್ದು ಬಂದ್ರು, ಏನ್ ಮಾಡಿ ಬಂದ್ರು, ಅವ್ರ ಮನಸ್ಥಿತಿ ನೋಡಿ. ಇದೇನು ಮಳ್ಳಾಟ, ಇದು ಹುಚ್ಚಾಟ ಆಡ್ತಿತ್ತಲ್ಲ ಈ ವಯಸ್ಸಿನಲ್ಲಿ, ಗೌರವಯುತವಾಗಿ ಇರೋದು ಬಿಟ್ಬಿಟ್ಟು ಅಂತ ಅನಿಸ್ತಾ ಇದೆ. ಹಳ್ಳಿ ಹಕ್ಕಿ ಕುಟುಕುವಾಗ್ಲೇ ಟ್ಯಾಪ್, ಫೋನ್ ಟ್ಯಾಪಿಂಗ್ ಎಂದ ಅರವಿಂದ್ ಬೆಲ್ಲದ್. ಇದೆಲ್ಲ ಆಗ್ತಾ ಇರುವಾಗಲೇ ರೆಬಲ್ ಶಾಸಕ ಅರವಿಂದ್ ಬೆಲ್ಲದ್ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ದಿಢೀರ್ ಪ್ರತ್ಯಕ್ಷರಾದ್ರು. ಸರ್ಕಾರದ ವಿರುದ್ಧ ನಾನು ಮಾತಾಡ್ತಾ ಇರುವುದಕ್ಕಾಗಿ ನನ್ನ ಫೋನ್ ಟ್ಯಾಪ್ ಮಾಡಲಾಗ್ತಾ ಇದೆ ಅನ್ನೋದು ಬೆಲ್ಲದ್ ಆರೋಪ. ಅಷ್ಟೇ ಅಲ್ಲ, ಜೈಲಿನಲ್ಲಿರೋ ವ್ಯಕ್ತಿಯಿಂದ ಫೋನ್ ಮಾಡಿಸಿ ಧಮಕಿ ಹಾಕಿಸ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಮಾಡಿದ್ರು.
ಅವಾಗ ಮತ್ತೆ ನಾನು ಯುವರಾಜ್ ಸ್ವಾಮಿ ನಾನು ಹಿಂದೆ ನಿಮಗೆ ಮಾತಾಡಿದ್ದೆ ಅಂತ ಹೇಳಿದರು. ನನಗೆ ಅನಾವಶ್ಯಕವಾಗಿ ಜೈಲಿಗೆ ಹಾಕಿದ್ದಾರೆ, ನಾನೀಗ ಎಲ್ಲೋ ಹಾಸ್ಪಿಟಲ್ ಅದೀನಿ, ಅಲ್ಲಿಂದ ನಿಮಗೆ ಫೋನ್ ಮಾಡೀನಿ ಅಂತದ್ದು ಎಲ್ಲ ನಂಗೆ ಮಾತಾಡಿದರು. ಈ ಕಾಲು ಬಂದಿದ್ದರ ಹಿಂದೆ ಒಂದು ದೊಡ್ಡ ಪಿತೂರಿ ಐತಿ. ಈ ರೀತಿಯ ಕೆಲವು ಜನರಿಂದ ಫೋನ್ ಅದು ಮಾಡಿಸ್ದಂಗೆ ಮಾಡಿ ಅದರಲ್ಲಿ ನನ್ನನ್ನು ಯಾವುದೋ ಒಂದು ಇದರಲ್ಲಿ ಸಿಗಿಸುವಂತ ಪ್ರಯತ್ನ ಇವತ್ತು ಆಗ್ತಾ ಇದೆ. ದೊಡ್ಡ ದೊಡ್ಡ ಕೈಗಾಣದ ದೊಡ್ಡ ಶಕ್ತಿಗಳಿಂದ ಅಂತ ನನಗೆ ಅನಿಸ್ತಾ ಇದೆ. ಹೀಗೆ ಮೈತ್ರಿ ಸರ್ಕಾರವಿದ್ದಾಗಲೂ ಇದೇ ರೀತಿ ಫೋನ್ ಟ್ಯಾಪಿಂಗ್ ಸದ್ದು ಮಾಡಿತ್ತು. ಇದೀಗ ಬಿಜೆಪಿ ಸರ್ಕಾರದಿಂದಲೂ ಇದೇ ಕಥೆ. ಅದರಲ್ಲೂ ನಾಯಕತ್ವ ಬದಲಾವಣೆ ಸಂದರ್ಭದಲ್ಲೇ ಫೋನ್ ಕದ್ದಾಲಿಕೆ ಸದ್ದು ಮಾಡ್ತಿದೆ. ಈ ಬಗ್ಗೆ ಕೇಳಿದ್ರೆ ಏನೂ ಮಾತಾಡದೆ ಹೊರಟು ಹೋದ್ರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಆದ್ರೆ ಬಿಎಸ್ವೈ ಆಪ್ತರು ಮಾತ್ರ ಸುಮ್ಮನಿರಲ್ಲ. ಇದು ಕೀಳು ಮಟ್ಟದ ಪ್ರಚಾರ, ಅಷ್ಟು ಬಿಟ್ರೆ ಎಲ್ಲ 100ಕ್ಕೆ 100 ಸುಳ್ಳು. ಯಾರು ಫೋನ್ ಟ್ಯಾಪು ಮಾಡಲ್ಲ. ಪಾಪ ಯಾರು ಸೂಟು ಬೂಟು ಹೊಲ್ಸಿಂದು ಮುಖ್ಯಮಂತ್ರಿ ಆಗ್ಬೇಕು ಆಗಲ್ ಕನಸು ಕಾಡ್ತಾರೆ, ಅವ್ರನ್ನ ಕೇಳ್ರಿ. ಫೋನ್ ಟ್ಯಾಪ್ ಮಾಡ್ತಕ್ಕಂಥದ್ದು, ಅವ್ರು ಏನ್ ಮಾತಾಡ್ತಾರೆ, ಎಲ್ಲಿ ಹೋಗ್ತಾರೆ, ಹೇಗಿರ್ತಾರೆ, ಇದರೆಲ್ಲ ಗೋಜಿಗೆ ಪಕ್ಷ ಹೋಗೋದಿಲ್ಲ, ಸರ್ಕಾರ ಹೋಗೋದಿಲ್ಲ. ನಮ್ಮ ಶಾಸಕರ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಕಾರ್ಯಪದ್ಧತಿಯಲ್ಲಿ ಈ ಥರದ್ದೆಲ್ಲ ನಡವಳಿಕೆಗಳು ನಮ್ಮಲ್ಲಿ, ಕಾರ್ಯವಿಧಾನದಲ್ಲಿ, ಕಾರ್ಯಪದ್ಧತಿಯಲ್ಲಿ ಈ ಥರದ ಸಿಸ್ಟಮ್ ನಮ್ಮಲ್ಲಿ ಇಲ್ಲ. ಬಿಜೆಪಿ ಕಚೇರಿಯಲ್ಲಿ ಶಾಸಕರ ಸಭೆ ಮಾಡ್ತಾ ಇದ್ದ ಉಸ್ತುವಾರಿ ಅರುಣ್ ಸಿಂಗ್ ಬೆಲ್ಲದ್ ಮಾಡಿದ ಫೋನ್ ಟ್ಯಾಪಿಂಗ್ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಬೆಲ್ಲದ್ ಮಾತಾಡಿದ ವಿಡಿಯೋ ನೋಡಿದ್ರು. ಇದೆಲ್ಲ ಆಗೋ ಟೈಮ್ನಲ್ಲಿ ಸಚಿವ ಸಿಪಿ ಯೋಗೇಶ್ವರ್ ಅರುಣ್ ಸಿಂಗ್ ಭೇಟಿಯಾದರು. ಸರ್ಕಾರ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ದೂರಿನ ಸುರಿಮಳೆಗೈದ್ರು. ಎಚ್ಡಿಕೆ ಡಿಕೆಶಿ ಜೊತೆ ಬಿಎಸ್ವೈ ಒಳ ಒಪ್ಪಂದ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ, ಮುಂದಿನ ಚುನಾವಣೆ ಹೀಗೆ ಹೋದ್ರೆ ಪಕ್ಷಕ್ಕೆ ಹೊಡೆತ, ವರ್ಗಾವಣೆ ಅನುದಾನ ಬಿಡುಗಡೆ ವಿಚಾರದಲ್ಲೂ ಅನ್ಯಾಯ, ರಾಮನಗರ ಜಿಲ್ಲೆಯಲ್ಲಿ ಎಚ್ಡಿಕೆ ಡಿಕೆಶಿ ಪರ ಅಧಿಕಾರಿಗಳ ದರ್ಬಾರ್, ಡಿಕೆಶಿ ಎಚ್ಡಿಕೆ ಸಿದ್ದರಾಮಯ್ಯ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನ ಸಿಕ್ಕಿದೆ. ಇಷ್ಟೆಲ್ಲ ರಂಪಾಟ ರಾದ್ಧಾಂತ ಮೀಟಿಂಗ್ ಆಗೋ ವೇಳೆಯೂ ಒಂದಷ್ಟು ರಾಜಕೀಯ ಲೆಕ್ಕಾಚಾರ ನಡೀತಾ ಇವೆ. ಇವತ್ತು ನಡೀತಿರುವಂಥ ಘಟನೆಗೂ ಸಹಿತ ನಾನು ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಮಾಡೋದಿಲ್ಲ. ಅದಕ್ಕೆ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರಿದ್ದಾರೆ, ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ. ನೋಡಿ, ನಾನು ಏನೇ ಹೇಳಿದ್ರು ಕೂಡ ಅದನ್ನ ನೀವು ಬೇರೆ ಬೇರೆ ವಿಶ್ಲೇಷಣೆ ಮಾಡೋದ್ರಿಂದ ಬಹಳ ಸಂಗತಿಯನ್ನ ಹೇಳಬಾರ್ದು. ನಾನೊಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಅದ್ರ ವ್ಯಾಪಕತೆ ದೊಡ್ಡದಾಗತ್ತೆ. ಒಬ್ಬ ಕಾರ್ಯಕರ್ತ ಇದ್ದಾಗ ಅದಕ್ಕೆ ಒಂದು ಸ್ಥೀಮಿತ ಬರ್ತಿತ್ತು, MLA ಇದ್ದಾಗ ಚೌಕಟ್ಟು ಸ್ವಲ್ಪ ದೊಡ್ಡದಾಯಿತು. ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಾಗ ಅದು ಮಾತಾಡಿದ್ರೆ ಚೌಕಟ್ಟು ಇನ್ನೂ ವ್ಯಾಪಕ ಆಗಿಬಿಡುತ್ತೆ. ಹಾಗಾಗಿ ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಿ ಚರ್ಚೆ ಮಾಡಬೇಕು, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು, ಎಲ್ಲವನ್ನೂ ನಿಮ್ಮ ಎದುರುಗಡೆ ಹೇಳಬಾರ್ದು. ಆರೋಪ ಮಾಡ್ತಾರೆ. ನನ್ನ ಮನಸ್ಸಿಗೆ ಅನಿಸ್ತಾ ಇರೋದು ಒಳ್ಳೆ ಬೆಳವಣಿಗೆ ಅಲ್ಲ, ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಅಭಿವೃದ್ಧಿನ ಕಂಪ್ಲೀಟ್ ಅದ್ರ ಮೇಲೆ ನಾವೆಲ್ಲರೂ ಕಾನ್ಸಂಟ್ರೇಷನ್ ಮಾಡಬೇಕು. ನೀವು ಸರಿಯಾದ ರೀತಿಯೊಳಗೆ ಕೆಲಸ ಮಾಡಬೇಕು. ಇದು ಅವ್ರಿಗೆ ಈಗದ ಅವ್ರಿಗೆ ಬಿಟ್ಟದ್ದು BJP ಪಕ್ಷಕ್ಕೆ ಬಿಟ್ಟದ್ದು. ಅದು ಅವರೇ ಕಂಡುಕೋಬೇಕು, ಅವರೇ ಅದರ ಬಗ್ಗೆ ಪರಿಶೀಲನೆ. ಅಚ್ಚರಿ ಅಂದ್ರೆ ಇಷ್ಟು ದಿನ ಸಿಡಿ ಪ್ರಕರಣದಲ್ಲಿ ಆರೋಪಿಯಾಗಿ ಮಂತ್ರಿ ಸ್ಥಾನ ಕಳ್ಕೊಂಡಿರೋ ರಮೇಶ್ ಜಾರಕಿಹೊಳಿ ಸಿಎಂ ಪರಾನೂ ಬ್ಯಾಟ್ ಮಾಡಿದ್ರು. ರೆಬಲ್ ನಾಯಕ ಯೋಗೇಶ್ವರ್ ಪರವೂ ಮಾತಾಡಿದ್ರು. ಸಿಎಂ ಬದಲಾಗಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ಮುಂದಿನ 2 ವರ್ಷ ಮುಖ್ಯಮಂತ್ರಿ ಅವರೇ, ಅವ್ರ ನೇತೃತ್ವದ ಮುಂದಿನ ಚುನಾವಣೆ. ನಾವು ಯಡಿಯೂರಪ್ಪನ ಅಮಿತ್ ಶಾ ಅವ್ರ ನಂಬಿ BJP ಬಂದಿದ್ದು, ಅವರು ಮುಂದುವರಿದಾರ. ಅವ್ರು ಇನ್ನೂ ನಾಯಕತ್ವದ ಏನಾರ ಕೆಲವೊಂದು ಶಾಸಕರು ಅಪಸ್ ಹೊಡಿತಿದಾರಲ್ಲ, ಅವ್ರು ಕರೆದುಕೊಂಡು ನಾನು ಯಡಿಯೂರಪ್ಪನ ಮನವಿ ಮಾಡ್ಕೋತೀನಿ. ಎಲ್ಲರೂ ನಾವು ಶಾಸಕರು, ಒಂದು ಕುಟುಂಬದಾಗ ನಾವು. ಯೋಗೇಶ್ ಅವರ ಬಗ್ಗೆ ಇವತ್ತು ನನ್ನ ಮಿತ್ರ, ನಾನು ಭೇಟಿಯಾಗಿಲ್ಲ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಬಳ್ಳಾರಿಯಲ್ಲಿ ಮಠಾಧೀಶರ ಧರ್ಮ ಪರಿಷತ್ ನಡೆಯಿತು. ಬಳ್ಳಾರಿ, ವಿಜಯನಗರ, ದಾವಣಗೆರೆ ಜಿಲ್ಲೆಗಳ 10ಕ್ಕೂ ಹೆಚ್ಚು ಸ್ವಾಮೀಜಿಗಳು ಬಿಎಸ್ವೈ ಪರ ಬ್ಯಾಟ್ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯ ಬಿಜೆಪಿ ಸಮಸ್ಯೆನ ಸರಿಪಡಿಸೋದಕ್ಕೆ ಅರುಣ್ ಸಿಂಗ್ ಬಂದಿಲ್ವಂತೆ. ಬದಲಿಗೆ ಬಿಜೆಪಿ ಸರ್ಕಾರ ಲೂಟಿ ಮಾಡಿರೋ ಹಣದಲ್ಲಿ ದೇಣಿಗೆ ಸಂಗ್ರಹಿಸೋದಕ್ಕೆ ಬಂದಿದ್ದಾರಂತೆ. ಹೀಗಂತ ಪ್ರತಿಪಕ್ಷದವರು ನೇರವಾಗಿ ಹೇಳಿಕೆಯನ್ನ ಕೊಟ್ರು. ಅಷ್ಟೇ ಅಲ್ಲ, ಸರ್ಕಾರ ಕಿತ್ತಾಕಿ ಅಂತ ರಾಜ್ಯಪಾಲರಿಗೂ ಪತ್ರನೂ ಬರೆದಿದ್ದಾರೆ. ಅಸ್ತಿತ್ವಕ್ಕಾಗಿ ಕಿತ್ತಾಡ್ತಿರೋ ಸರ್ಕಾರ ಕಿತ್ತೊಗಿರಿ. ರಾಜ್ಯಪಾಲರಿಗೆ ಪ್ರತಿಪಕ್ಷ ನಾಯಕರ ಒತ್ತಾಯ.
ರಾಜ್ಯ ಬಿಜೆಪಿ ಮನೆಯಲ್ಲಿನ ಕಿತ್ತಾಟದ ಬಗ್ಗೆ ಪ್ರತಿಪಕ್ಷಗಳು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿವೆ. ನಿನ್ನೆ ಕೂಡ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಶಾಕ್ ಮುಟ್ಟಿಸಿದ್ದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಇವತ್ತು ಕೂಡ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಆಗ್ರಹ ಮಾಡಿದ್ದಾರೆ. ನಿಷ್ಕ್ರಿಯವಾಗಿರೋ ಸರ್ಕಾರವನ್ನ ವಜಾ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಬಿಜೆಪಿ ಒಳಜಗಳದಿಂದ ಆಡಳಿತ ವ್ಯವಸ್ಥೆ ಕುಸಿದಿದೆ. ಕೋವಿಡ್ ನಿರ್ವಹಣೆ ಬಿಟ್ಟು ಕುರ್ಚಿಗಾಗಿ ಕಿತ್ತಾಡ್ತಿದ್ದಾರೆ. ಸಿಎಂ, ಸಚಿವ, ಶಾಸಕರು ಅಧಿಕಾರಕ್ಕಾಗಿ ಹೆಣಗಾಡುತ್ತಿದ್ದಾರೆ. ಕುರ್ಚಿಗಾಗಿ ಹೈಕಮಾಂಡ್ ನಾಯಕರ ಕೈಕಾಲು ಕಟ್ಟಿದ್ದಾರೆ. ಭಿನ್ನಾಭಿಪ್ರಾಯ, ಬಂಡಾಯ ನಿರ್ವಹಣೆಯಲ್ಲಿ ವಿಫಲವಾಗಿದೆ. ನಿಷ್ಕ್ರಿಯ ಬಿಜೆಪಿ ಸರ್ಕಾರವನ್ನ ತಕ್ಷಣ ವಜಾ ಮಾಡಿ. ಹೀಗೆ ಸಿದ್ದರಾಮಯ್ಯನವರು ಬಿಜೆಪಿ ಹೈಕಮಾಂಡ್ ಅನ್ನ ತರಾಟೆಗೆ ತೆಗೆದುಕೊಂಡು ರಾಜ್ಯಪಾಲರಿಗೂ ಪತ್ರ ಬರೆದಿದ್ದಾರೆ. ಈ ಬೆನ್ನಲ್ಲೇ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವರಿಗೆ ಮಾನವೀಯತೆನೇ ಇಲ್ಲ. ಇದು ನಾಯಕತ್ವ ಬದಲಾವಣೆ ನಾಟಕ ನಡೀತಾ ಇದೆ. ಏನಿವತ್ತು ಅವರ ವೈಫಲ್ಯಗಳಿದ್ದಾವೆ, ಅವರ ಲೋಪದೋಷಗಳೇನಿದ್ದಾವೆ, ಅದೆಲ್ಲವನ್ನು ಮುಚ್ಚಿಕೊಳ್ಳಲಿಕ್ಕೆ ಇದು ತಂತ್ರಗಾರಿಕೆ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಲೂಟಿ ಮಾಡೋದಕ್ಕೆ ಉಸ್ತುವಾರಿ ಬಂದಿರೋದು ಹೈಕಮಾಂಡ್ ಸಂಪ್ರದಾಯಕ್ಕೆ ಎಚ್ಡಿಕೆ ಡಿಚ್ಚಿ. ಬಿಜೆಪಿಯಲ್ಲಿ ನಾಯಕತ್ವ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ಬಿಜೆಪಿಯಲ್ಲಿ ಸಿಎಂ ಆಗೋ ನಾಯಕನೇ ಇಲ್ವಂತೆ ಅಂತ ಟ್ವಿಟರ್ನಲ್ಲಿ ಗೇಲಿ ಮಾಡಿದ್ರು. ಅಷ್ಟೇ ಅಲ್ಲ, ಮಂಡ್ಯದಲ್ಲಿ ಮಾತನಾಡಿ ಕರ್ನಾಟಕದ ಸಂಪತ್ತನ್ನ ಲೂಟಿ ಮಾಡಿ ತೆಗೆದುಕೊಂಡು ಹೋಗಲು ಅರುಣ್ ಸಿಂಗ್ ರಾಜ್ಯಕ್ಕೆ ಬಂದಿರೋದು ಅಂತ ಹೊಸ ಬಾಂಬ್ ಹಾಕಿದ್ದಾರೆ. ಇವತ್ತು ಅರುಣ್ ಸಿಂಗ್ ಅವರಲ್ಲಿ ನೇಮಕ ಆಗಿರ್ತಕ್ಕಂಥದ್ದು, ಇಲ್ಲಿ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯದ ಸಂಪತ್ತೇನಿದೆ ಆ ಸಂಪತ್ತನ್ನ ಇವತ್ತೇನು ಲೂಟಿ ಆಗ್ತಾ ಇದೆ, ಆ ಲೂಟಿ ಆಗಿರ್ತಕ್ಕಂಥ ಸಂಪತ್ತು ದೇಣಿಗೆ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಬಂದಿರತಕ್ಕಂಥದ್ದಲ್ಲ. ಹಾಗೆ ಕೆಲ ಸ್ವಾಮೀಜಿಗಳು ಬಿಎಸ್ವೈ ಪರ ನಿಂತುದನ್ನು ಟೀಕಿಸಿದ್ದಾರೆ ಕುಮಾರಸ್ವಾಮಿ. ಇವತ್ತು ಆ ಮಠದ ಸ್ವಾಮೀಜಿಗಳು ರಾಜಕೀಯ ಮಾಡಬಾರದು ನನ್ನ ಅಭಿಪ್ರಾಯದಲ್ಲಿ. ಇವತ್ತು ರಾಜ್ಯ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಅಲ್ಲಿ ಇವತ್ತು ನನ್ನನ್ನು ಅಧಿಕಾರದಿಂದ ತೆಗೆದ್ರು. ನಮ್ಮ ಸಮಾಜದ ಒಕ್ಕಲಿಗರು ಸ್ವಾಮಿಗಳು ಯಾರು ನನ್ನೇ ರಕ್ಷಣೆಗೆ ಬಂದ್ರ? ನಮ್ಮೆಲ್ಲ ದೊಡ್ಡತನ ಇಟ್ಕೊಂಡಿದ್ದೇವೆ. ಕುಮಾರಸ್ವಾಮಿ ಅವರ ಈ ಮಾತಿಗೆ ಅಲ್ಲೇ ಮಂಡ್ಯದಲ್ಲೇ ಇದ್ದ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಟಾಂಗ್ ಕೊಟ್ರು. ಏನೇ ಹೇಳೋದಿದ್ರು ಸದನದಲ್ಲಿ ಬಂದು ಹೇಳಿ ಅಂತ ಟಾಂಗ್ ಕೊಟ್ಟವ್ರೆ. ಯಾವುದೇ ಒಂದು ವ್ಯಕ್ತಿಗೆ ಯೋಗ್ಯವಾಗಿರುವಂಥ ಹೇಳಿಕೆ ಅಲ್ಲ. ಪ್ರಭಾರಿಗಳಾಗಿರುವಂಥವ್ರು, ಉಸ್ತುವಾರಿಗಳಾಗಿರುವಂಥದ್ದು, ನಮ್ಮ ಜೊತೆ ಸಮಾಲೋಚನೆ ಮಾಡೋಂಥವ್ರ ಬಗ್ಗೆ ಇವ್ರಿಗೇನು ಸಂಬಂಧ? ಅವ್ರಿಗೆಲ್ಲರ ಕಂಡು ಬಂದಲ್ಲಿ ಸದನ ಇದೆ, ಸದನದಲ್ಲಿ ಮಂಡಿಸ್ಲಿ. ಒಟ್ನಲ್ಲಿ ಬಿಜೆಪಿಯಲ್ಲಿ ಆಗ್ತಿರೋ ಬೆಳವಣಿಗೆಗಳು ಯಾರ್ಯಾರ ಹಣೆ ಬರಹವನ್ನ ಬದಲಿಸುತ್ತೋ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಇಷ್ಟೆಲ್ಲ ನಡೀತಿರೋ ಬಗ್ಗೆ ಅರುಣ್ ಸಿಂಗ್ ರನ್ನ ಕೇಳಿದ್ರೆ ಮೂವರಿಂದ ಸಮಸ್ಯೆ ಆಗ್ತಾ ಇದೆ, ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಫೋನ್ ಟ್ಯಾಪಿಂಗ್, 16,000 ಕೋಟಿ ಹಗರಣದ ಬಗ್ಗೆ ಕೇಳ್ತಾ ಇದ್ದಂತೆ ಉತ್ತರ ಕೊಡದೆ ಹೊರಟೇ ಹೋದ್ರು. ಇನ್ನು ರಾತ್ರಿ 8:30ಕ್ಕೆ ವಿಜಯೇಂದ್ರ ಅವರನ್ನ ಕೆಕೆ ಗೆಸ್ಟ್ ಹೌಸ್ಗೆ ಕರೆಸಿಕೊಂಡ ಅರುಣ್ ಸಿಂಗ್ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಆದರೆ ಏನ್ ಮಾತನಾಡಿದ್ದಾರೆ ಅನ್ನೋ ಗುಟ್ಟು ಬಿಟ್ಕೊಟ್ಟಿಲ್ಲ. एक दो लोग विधायक ऐसे हैं जो लोग लगातार ऐसा काम कर रहे हैं जिससे पार्टी की छवि खराब हो रही है. मैं स्वयं पार्टी के प्रदेश अध्यक्ष नलिन कुमार जी और पार्टी के संगठन के लोग लगातार उन पे ध्यान दे रहे हैं, उनके स्टेटमेंट पे ध्यान दे रहे हैं, वॉच कर रहे हैं, उनका रिकॉर्ड भी हम इकट्ठा कर रहे हैं. मैं उनसे कहूंगा कि किसी भी प्रकार से उनके वक्तव्य के माध्यम से पार्टी को नुकसान न हो, यह जरूर ध्यान रखें. और हम लोग भी ध्यान दे रहे हैं, इसलिए अभी समय है, आप उसको जरूर रूप से आप ध्यान दीजिए. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಚಿಕನ್ 65ನಾ? ಇನ್ನು ಆಚೆ ಚಿಕನ್ ಇದೆ. ಕರೋನಾ 2ನೇ ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ.
ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರನ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೆಲ್ತಿ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ಕೋವಿಡ್-19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವೆಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ನ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರೋನಾ ಎರಡನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ. ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ದಿನೇ ದಿನೇ ಕೊರೋನಾ ಕೇಸಸ್ ಕಡಿಮೆಯಾಗ್ತಿದೆ. ಜನಜೀವನವು ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಬೆಂಗಳೂರು ಅನ್ಲಾಕ್ ಆದ ವಾರದ ಬಳಿಕ ಅನ್ಲಾಕ್ 2.0 ಜಾರಿ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ. ಜೂನ್ 21ರಿಂದ ಮತ್ತಷ್ಟು ವಿನಾಯಿತಿ ನೀಡೋದಕ್ಕೆ ಬಿಬಿಎಂಪಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾ ಇದೆ. ಸಾರ್ವಜನಿಕ ಸಾರಿಗೆಗೆ ವಿನಾಯಿತಿ ನೀಡಬೇಕು ಅನ್ನೋ ಒತ್ತಡ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಓಡಾಟಕ್ಕೆ ಬಿಬಿಎಂಪಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಅದರಲ್ಲೂ ಕೆಲವೊಂದು ಕಂಡೀಷನ್ಸ್ ಹಾಕಿದೆ. ಹಾಗೆಯೇ ಚಿನ್ನದ ಅಂಗಡಿ, ವ್ಯಾಪಾರ ಮಳಿಗೆಗಳನ್ನು ತೆರೆಯೋದಕ್ಕೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಮೇಕೆದಾಟು ಅಣೆಕಟ್ಟು ವಿಚಾರದಲ್ಲಿ ತಮಿಳುನಾಡು ತಕರಾರು ಮುಂದುವರೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಭೇಟಿ ಮಾಡಿದ್ದಾರೆ. ಕರ್ನಾಟಕದ ಮೇಕೆದಾಟು ಯೋಜನೆಗೆ ಅಂಗೀಕಾರ ನೀಡದಂತೆ ಪ್ರಧಾನಿ ಮೋದಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾವೇರಿ ನೀರು ಸಮರ್ಪಕ ಬಿಡುಗಡೆಗೂ ಒತ್ತಾಯ ಮಾಡಿದ್ದಾರೆ. ಮೇಕೆದಾಟು ಬೇಡ ಅನ್ನೋ ಸ್ಟಾಲಿನ್ ಮುಳೈ ಪೆರಿಯಾರ್ ಅಣೆಕಟ್ಟು ಎತ್ತರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಮೊದಲಿನಿಂದಲೂ ಕರ್ನಾಟಕದ ವಿರೋಧ ಇದೆ. ಅಷ್ಟೇ ಅಲ್ಲ, ಕಾವೇರಿ ಗೋಂಡಾರು ನದಿ ಜೋಡಣೆಗೂ ಸ್ಟಾಲಿನ್ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರು ಮೋದಿ ಮುಂದೆ ಹೋಗಿ ಕೇಳಲಾರದ ಬಿಜೆಪಿ ಸಚಿವ ಸಂಸದರಿಂದಾಗಿ ಮೇಕೆದಾಟು ಕೂಡ ಕೈ ತಪ್ಪೋದ್ರಲ್ಲಿ ಅಚ್ಚರಿ ಇಲ್ಲ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ,
ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರೋನಾ 2ನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ. ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೆಲ್ತಿ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ಕೋವಿಡ್-19 2ನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರೋನಾ 2ನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ. ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ವೆಲ್ಕಮ್ ಬ್ಯಾಕ್. ಇಷ್ಟು ದಿನ ಕೊರೋನಾಗೆ ತತ್ತರಿಸಿದ್ದ ಕರುನಾಡ ಜನ ಮಹಾಮಳೆಗೆ ಕಂಗಾಲಾಗಿದ್ದಾರೆ. ರಾಜ್ಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದ್ದು ಹಲವೆಡೆ ಪ್ರವಾಹದ ಭೀತಿ ಎದುರಾಗಿದೆ. ಮಳೆ ಸೃಷ್ಟಿಸಿರುವಂತಹ ಅವಾಂತರದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಳೆದ 2-3 ದಿನದಿಂದ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಕೊಡಗು ಜಿಲ್ಲೆಯಲ್ಲಂತೂ ಧಾರಾಕಾರ ಮಳೆ.
ಕಣ್ವ ಬಲಮುರಿಯಲ್ಲಿ ಪಾರಾಣೆ ಸೇತುವೆ ಮುಳುಗಡೆಯಾಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶ ಹಾಗೂ ಬೆಳಗಾವಿಯಲ್ಲಿ ಮಹಾಮಳೆ ಆಗ್ತಿರೋದ್ರಿಂದ ನದಿಗಳೆಲ್ಲ ತುಂಬಿ ಹರಿಯುತ್ತಿವೆ. ನೀರಿನ ರಭಸಕ್ಕೆ ಹಲವು ಸೇತುವೆಗಳು ಮುಳುಗಡೆಯಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ರಾಯಚೂರಲ್ಲೂ ಸಹ ವರುಣದೇವ ಆರ್ಭಟಿಸುತ್ತಿದ್ದಾನೆ. ಕೃಷ್ಣಾ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದ್ದು ನಡುಗಟ್ಟೆ ಗ್ರಾಮದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ನೀಡಲಾಗಿದೆ. ಚಿಕ್ಕಮಗಳೂರಲ್ಲಿ ಹೆಬ್ಬಾಳೆ ಸೇತುವೆ ಮುಳುಗುವ ಹಂತಕ್ಕೆ ಬಂದಿದೆ. ಹೇಮಾವತಿ ಅಬ್ಬರದಿಂದಾಗಿ ಮುಗ್ರಹಳ್ಳಿ ಸೇತುವೆ ಕುಸಿಯುವ ಭೀತಿ ಎದುರಾಗಿದೆ. ಚಾರ್ಮಾಡಿ ಘಾಟ್ನಲ್ಲಿ ಫಾಲ್ಸ್ಗಳಿಗೆಲ್ಲ ಜೀವ ಕಳೆ ಬಂದಿದ್ದು ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿದೆ. ಹಾಸನ ಜಿಲ್ಲೆಯಲ್ಲೂ ವರುಣ ರೌದ್ರ ನರ್ತನ ತೋರ್ತಿದ್ದಾನೆ. ಸಕಲೇಶ್ಪುರ, ಆಲೂರು, ಅರಕಲಗೂಡಲ್ಲೂ ಭಾರೀ ಮಳೆಯಾಗ್ತಿದೆ. ಅತ್ತ ಸುಳ್ಯ ತಾಲೂಕಿನಲ್ಲಿ ಮಳೆ ಸೃಷ್ಟಿಸಿರೋ ಅವಾಂತರ ಒಂದೆರಡಲ್ಲ. ಮಳೆಯಿಂದಾಗಿ ನೆಟ್ವರ್ಕ್ ಸಿಗ್ತಿಲ್ಲ. ಹೀಗಾಗಿ ಆನ್ಲೈನ್ ಕ್ಲಾಸ್ ಕೇಳೋದಕ್ಕೆ ಅಂತ ಗುಡ್ಡದ ಮೇಲೆ ಇರ್ತಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಗುಡ್ಡದ ಮೇಲೆಯೇ ಗುಡಿಸಲು ಕಟ್ಟಿ ಪಾಠ ಕೇಳುತ್ತಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಹಲವೆಡೆ ಭರ್ಜರಿ ಮಳೆಯಾಗ್ತಿರೋದ್ರಿಂದ ರೈತರು ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ.